45ನೇ ಶ್ಲೋಕದ ತನಕ ನಿನ್ನೆ ಮಾಡಿದ್ವಿ. ಅದೃಷ್ಟಪೂರ್ವಂ ಹೃಷಿತಃ ಅಸ್ಮಿ ದೃಷ್ಟ್ವಾ, ಹಿಂದೆ ಯಾರೂ ನೋಡಿರದ ಅಂತಹ ಅದ್ಭುತವಾದ ನಿನ್ನ ವಿಶ್ವರೂಪವನ್ನು ನೋಡಿ ನಾನು ಹರ್ಷಿತನಾಗಿರುವೆನು. ಭಯೇನ ಚ ಪ್ರವ್ಯತಿತಂ ಮನೋಮೆ, ನನ್ನ ಮನಸ್ಸು ಕೂಡ ಭಯದಿಂದ ವ್ಯಾಕುಲಗೊಂಡಿರುವುದು, ಅಂದರೆ ಭಯಭೀತನಾಗಿರುವೆನು. ತದೇವ ಮೇ ದರ್ಶಯ ದೇವಂ ರೂಪಂ, ದೇವ ನಿನ್ನ ತತ್ಯೇವ, ಹಿಂದೆ ಹೇಗಿದ್ಯೋ ಅದೇ ರೀತಿಯಲ್ಲಿ ಮತ್ತೆ ನಿನ್ನ ರೂಪವನ್ನು ತೋರಿಸು, ನಿನ್ನ ವಿಶ್ವರೂಪವನ್ನು ಪರಿಹರಿಸು. ಪ್ರಸೀದ ದೇವೇಶ ಜಗನ್ನಿವಾಸ, ದೇವೇಶ ಪ್ರಸನ್ನನಾಗು. ಆದ್ದರಿಂದ ನಿನ್ನ ಈ ಒಂದು ವಿಶ್ವರೂಪವನ್ನು ಕೊನೆಗೊಳಿಸಿ ನಿನ್ನ ಹಿಂದಿನ ಶಾಂತವಾದ ರೂಪವನ್ನು ತೋರಿಸುವಂತ ಅರ್ಜುನ ಕೃಷ್ಣನನ್ನ ಕೇಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿ? ಕಿರೀಟಿನಿಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ. ಇದಕ್ಕೆ ಮೊದಲು ಶ್ರೀಕೃಷ್ಣ ಪಾಂಡವರಿಗೆ ಅನೇಕ ಸರಿ ಶಂಖಚಕ್ರ ಗದ ಇವುಗಳಾಗಿ ವಿಷ್ಣುವಿನ ಸ್ವರೂಪ ನೀವೆಲ್ಲ ನೋಡಿರ್ತೀರಲ್ಲ. ಕಿರೀಟವನ್ನು ಧರಿಸಿ ಶಂಖ ಚಕ್ರ ಗದೆ ಹಸ್ತ ಈ 4 ಚತುರ್ಭುಜ ವಿಷ್ಣುವಾಗಿ ನಿನ್ನನ್ನು ನೋಡಲು ಇಚ್ಛಿಸುತ್ತೇನೆ. ತೇನ ಏವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಈಗಿರುವ ವಿಶ್ವರೂಪದಲ್ಲಿ ನೀನು ಸಹಸ್ರಬಾಹುವಾಗಿರುವೆ. ನಿನಗೆ ಲಕ್ಷಾಂತರ ಕಣ್ಣುಗಳು, ಲಕ್ಷಾಂತರ ಹಲ್ಲುಗಳು, ಲಕ್ಷಾಂತರ ಬಾಹುಗಳು ಎಲ್ಲ ಇವೆ. ಆದ್ದರಿಂದ ಈ ಒಂದು ಭಯಂಕರವಾದ ವಿಶ್ವರೂಪವನ್ನು ನೀನು ಪರಿಹರಿಸಿಕೊಂಡು ಚತುರ್ಭುಜನಾಗಿ ವಸುದೇವನ ಪುತ್ರನಾದ ಕೃಷ್ಣನಾಗಿ ನಿನ್ನ ಹಿಂದಿನ ರೂಪದಿಂದಲೇ ನನಗೆ ತೋರುವವನಾಗು. ಸುಸ್ತಾಗೋಯ್ತು ಅರ್ಜುನನಿಗೆ ವಿಶ್ವರೂಪ ನೋಡಿ, ಸಾಕಪ್ಪ ಎಲ್ಲ ಗೊತ್ತಾಗೋಯ್ತು. ನಿನ್ನ ಪ್ರಸನ್ನವಾದ ಕೃಷ್ಣನ ರೂಪವನ್ನೇ ತೋರಿಸು ಅಂತ ಹೇಳ್ತಾ ಇದ್ದಾನೆ. ಈಗ ಶ್ರೀಕೃಷ್ಣ ಅರ್ಜುನನ ಯಾವಾಗ ಕೇಳ್ಕೊಂಡ ಅವಾಗ ಹೇಳ್ತಾ ಇದ್ದಾನೆ, ಮಯಾ ಪ್ರಸನ್ನೇನ ತವ ಅರ್ಜುನ ಏದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗ. ಅರ್ಜುನ ಅತ್ಯಂತ ಭಯಭೀತನಾಗಿರೋದನ್ನು ನೋಡಿ ಶ್ರೀಕೃಷ್ಣ ಏನು ಮಾಡ್ತಾನೆ, ತನ್ನ ವಿಶ್ವರೂಪವನ್ನು ಉಪಸಂಹಾರ ಮಾಡ್ಕೋತಾನೆ. ಅಂದರೆ ಆ ವಿಶ್ವರೂಪ ದರ್ಶನವನ್ನು ನಿಲ್ಲಿಸಿ ಮತ್ತೆ ತನ್ನ ಚತುರ್ಭುಜ ಶ್ರೀಕೃಷ್ಣನಾಗಿ ಅವನ ಮುಂದೆ ನಿಂತ್ಕೊಂಡು ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಅರ್ಜುನನೇ, ಪ್ರಸನ್ನನಾದ ನನ್ನಿಂದ ತೇಜೋಮಯವಾಗಿಯೂ ಅನಂತವಾಗಿಯೂ ಆದ್ಯವಾಗಿಯೂ ಸೃಷ್ಟಿ ಆದಿಯಲ್ಲಿ ಇರುವುದಾಗಿಯೂ ಇರುವ ರೂಪವನ್ನು, ಅಂದರೆ ಈ ಹೆಚ್ಚಿನ ವಿಶ್ವರೂಪವನ್ನು, ಇವೆಲ್ಲವೂ ಕೂಡ ನನ್ನ ಯೋಗದಿಂದ ನಿನಗೆ ತೋರಿಸಲ್ಪಟ್ಟಿತು. ಅಂದರೆ ಈ ವಿಶ್ವರೂಪವನ್ನು ಅರ್ಜುನ ನೋಡ್ದ ಅಂದರೆ ಅದರ ಅವನ ಹೆಚ್ಚುಗಾರಿಕೆ ಏನೂ ಇಲ್ಲ. ಶ್ರೀಕೃಷ್ಣ ಯೋಗದಿಂದ ಅವನಿಗೆ ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದ. ಅಂದರೆ ಆ ವಿಶ್ವರೂಪವನ್ನು ನೋಡಬೇಕಾದ್ರೆ ಯಾವ ಒಂದು ದಿವ್ಯ ಚಕ್ಷುಸ್ಸು ಬೇಕು, ದಿವ್ಯ ದೃಷ್ಟಿ ಬೇಕು. ಆ ದೃಷ್ಟಿಯನ್ನು ಕೊಟ್ಟಿದ್ದರಿಂದ ಅವನಿಗೆ ಆ ರೂಪ ಕಾಣಿಸ್ತಾ ಇತ್ತು. ಈಗ ಆ ದೃಷ್ಟಿಯ ದಿವ್ಯ ಚಕ್ಷುಸ್ಸನ್ನು ವಾಪಸ್ ತಗೋತಾನೆ, ತನ್ನ ವಿಶ್ವರೂಪವನ್ನು ಕೂಡ ಪರಿಹರಿಸ್ಕೊಂಡು ಕೃಷ್ಣನಾಗಿ ಅವನ ಎದುರುಗಡೆ ನಿಂತ್ಕೊತಾನೆ. ಹಾಗೆ ಹೇಳ್ತಾ ಇದ್ದಾನೆ, ಯನ್ಮೇ ಪತಿ ಅನ್ಯೇನ ದೃಷ್ಟಪೂರ್ವಂ. ಈಗ ನೀನು ಏನೇನು ನನ್ನ ವಿಶ್ವರೂಪವನ್ನು ನೋಡಿದೆಯೋ ಅದನ್ನು ಹಿಂದೆ ಯಾರೂ ನೋಡಿಲ್ಲ. ಬ್ರಹ್ಮಾದಿಗಳಿಂದ ಹಿಡಿದು, ಬ್ರಹ್ಮರ್ಷಿಗಳಿಂದ ಹಿಡಿದು, ಸಿದ್ಧರಿಂದ ಹಿಡಿದು ತಪಸ್ವಿಗಳು, ಋಷಿಗಳು ಯಾರೂ ಕೂಡ ಈ ರೂಪವನ್ನು ಇದುವರೆಗೂ ನೋಡಿಲ್ಲ. ಅಂತಹ ಒಂದು ಅದ್ಭುತವಾದ ದೃಶ್ಯವನ್ನು ನನ್ನ ಯೋಗದಿಂದ ನೀನು ನೋಡಿದೀಯಾ ಅಂತ ಹೇಳಿ ಶ್ರೀಕೃಷ್ಣ ಏನು ಮಾಡ್ತಾನೆ, ಈಗ ಸಾಮಾನ್ಯ ಮನುಷ್ಯನಾಗಿ ಅವನ ರಥದಲ್ಲೇ ಮತ್ತೆ ಕೂತ್ಕೋತಾನೆ. ಎಲ್ಲಿ? ಸಾರಥಿಯಾಗಿ ಕೂತ್ಕೋತಾನೆ. ಇವಾಗ ಹೇಳ್ತಾ ಇದ್ದಾನೆ, ಕುರುಪ್ರವೀರ ಅಂದರೆ ಅರ್ಜುನ. ಕುರುಪ್ರವೀರನೇ, ನ ವೇದ ಯಜ್ಞ ಅಧ್ಯಯನ ನ ಏನನ್. ಈ ನನ್ನ ವಿಶ್ವರೂಪವನ್ನು ನೋಡಬೇಕು ಅಂತ ಯಾರಿಗಾದ್ರೂ ಅನಿಸಿದ್ರೆ ಅವರು ವೇದಗಳನ್ನು ಅಧ್ಯಯನ ಮಾಡಿದ್ರೂ ಆಗಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡಿದ್ರೂ ಆಗಲ್ಲ, ಏನು ಮಾಡಿದ್ರೂ ಕೂಡ ಆಗೋದಿಲ್ಲ. ನ ದಾನೇರ್
ನಚಾಕ್ರಿಯಾಭಿಹಿ, ದಾನಗಳಿಂದ ಧರ್ಮಗಳಿಂದಲೂ ಆಗುವುದಿಲ್ಲ. ಎಂತಹ ಘೋರವಾದ ಕರ್ಮಗಳನ್ನು ಮಾಡಿದ್ರೂ ಕೂಡ ಆಗೋದಿಲ್ಲ. ತಪೋಭಿರ್ ಉಗ್ರೈಹಿ, ಉಗ್ರವಾದ ತಪಸ್ಸುಗಳನ್ನು ಆಚರಿಸಿದ್ರೂ ಕೂಡ ಆಗೋದಿಲ್ಲ. ಏವಂ ರೂಪಃ ಶಕ್ಯ ಅಹಂ ರುಲೋಕೆ ದ್ರಷ್ಟುಂ ತ್ವತ್ ಅನ್ಯೇನ ಕುರು ಪ್ರವೀರ. ಏವಂ ರೂಪಂ ಶಕ್ಯಮಹಂ, ನನ್ನ ಈ ಒಂದು ಅದ್ಭುತವಾದ ವಿಶ್ವರೂಪವನ್ನು ಈ ಮನುಷ್ಯ ಲೋಕದಲ್ಲಿ ನಿನ್ನ ಹೊರತು ಮತ್ತೊಬ್ಬನಿಂದ ನೋಡುವುದು ಶಕ್ಯವಿಲ್ಲ. ಯಾರೂ ಕೂಡ ಇದುವರೆಗೂ ನೋಡಿಲ್ಲ. ಇದನ್ನ ವೇದಾಧ್ಯಯನ ಮಾಡಿದ್ರೆ ತಿಳ್ಕೊಬೋದಾ ವಿಶ್ವರೂಪನ? ಇಲ್ಲ. ಯಜ್ಞಗಳನ್ನು ಯಾಗಾದಿಗಳನ್ನು ಮಾಡಿದ್ರೆ ತಿಳ್ಕೊಬೋದಾ? ಇಲ್ಲ. ದಾನ ಧರ್ಮಗಳನ್ನು ಮಾಡೋದ್ರಿಂದ, ಕರ್ಮಗಳನ್ನು ಮಾಡೋದ್ರಿಂದ ತಿಳ್ಕೊಬೋದಾ? ಇಲ್ಲ. ಉಗ್ರವಾದ ತಪಸ್ಸನ್ನು ಮಾಡಿದ್ರೆ ತಿಳ್ಕೊಬೋದಾ? ಇಲ್ಲ. ಮತ್ತೆ ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನು ನೆಕ್ಸ್ಟ್ ಹೇಳ್ತಾನೆ. ಮಾತೇ ವ್ಯಥ ಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಂ ಈದೃಶಂ ಏದಂ. ಘೋರವಾಗಿರುವ ಇಂಥ ನನ್ನ ವಿಶ್ವರೂಪವನ್ನು ಕಂಡು ನಿನಗೆ ವ್ಯಥೆಯಾಗದಿರಲಿ, ಅಂದರೆ ಭಯವಾಗದಿರಲಿ. ವಿಮೂಢ ಭಾವವೂ ಆಗದಿರಲಿ. ವಿಮೂಢ ಅಂದರೆ ಭ್ರಾಂತರಾಗೋಗೋದು. ಇವಾಗ ಏನಾದರೂ ಒಂದು ಅದ್ಭುತವಾದ ದೃಶ್ಯನ, ಅನಿರೀಕ್ಷಿತವಾದ ದೃಶ್ಯನ ನೋಡಿದಾಗ ಮನುಷ್ಯ ಭ್ರಾಂತನಾಗೋಗ್ತಾನೆ. ಅವನ ಮನಸ್ಸೆಲ್ಲ ಒಂಥರ ಬ್ಲ್ಯಾಂಕ್ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ. ಆ ರೀತಿ ಆಗಿದ್ದಂಥ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಘೋರವಾಗಿರುವ ಇಂಥ ರೂಪವನ್ನು, ವಿಶ್ವರೂಪವನ್ನು ಕಂಡು ನಿನಗೆ ವ್ಯಥೆಯಾಗದಿರಲಿ, ವಿಮೂಢ ಭಾವವೂ ಆಗದಿರಲಿ. ವ್ಯಪೇತಭಿಹಿ ಪ್ರೀತಮನಾಹ ಪುನಸ್ತ್ವಂ. ಆದ್ದರಿಂದ ಅಂಜಿಕೆಯನ್ನೆಳೆದು ಪ್ರೀತಿಯನ್ನು ಹೊಂದಿದ ಮನಸ್ಸುಳ್ಳವನಾಗಿ ನೀನು ಅದೇ 4 ತೋಳಿನ ಶಂಖಚಕ್ರ ಗದೆಗಳನ್ನು ಧರಿಸಿರುವ ನಿನಗೆ ಇಷ್ಟವಾದ ಈ ರೂಪವನ್ನು ನೋಡು ಅಂತ ಕೃಷ್ಣ ವಿಶ್ವರೂಪವನ್ನು ಪರಿಹರಿಸಿಕೊಂಡು ವಿಷ್ಣುವಿನ ರೂಪವನ್ನು ಧರಿಸಿ ಅರ್ಜುನನಿಗೆ ಕಾಣಿಸ್ಕೊತಾ ಇದ್ದಾನೆ. ಆ ರೂಪವನ್ನು ನೋಡಿದ್ರೆ ಅರ್ಜುನನಿಗೆ ತುಂಬ ಇಷ್ಟ. ಆದ್ದರಿಂದ ಅವನ ಮನಸ್ಸು ಪ್ರಸನ್ನನ ಅಂತಕ್ಕೂ ಭಗವಂತನಿಗೇನು ಅಂದೆ, ಭಕ್ತರು ಸಂತೋಷವಾಗಿರಬೇಕು ಅನ್ನೋದೇ ಅವನ ಆಸೆ ಅಷ್ಟೆ. ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ನಿನಗೆ ಹೀಗೆ ಬೇಕಾ, ಹೀಗೆ ತೋರಿಸ್ತೀನಿ, ಹಾಗೆ ಬೇಕಾ, ಹಾಗೆ ತೋರಿಸ್ತೀನಿ. ಅಯ್ಯಪ್ಪ ಅದಾಗಲ್ಲ, ಹೀಗೆ ಇರು ಅಂದರೆ ಆಯಿತು, ಅದಕ್ಕೂ ರೆಡಿ. ಎಲ್ಲ ಅದಕ್ಕೂ ಬೇಜಾರು ಬಿಡ್ದಿರ ನಾವು ಏನೇನು ಹೇಳಿದ್ರೂ ಮಾಡ್ತಾ ಇರ್ತೀವಿ. ಆದರೆ ಅಂಥ ಭಕ್ತಿ ನಮಗೆ ಬೇಕಷ್ಟೆ. ಸಂಜಯ ಉವಾಚ. ಈಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಇತಿ ಅರ್ಜುನಂ ವಾಸುದೇವಸ್ತಂ ಉಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ. ಹೀಗೆ ಈ ರೀತಿಯಲ್ಲಿ ಅರ್ಜುನನನ್ನು ಕುರಿತು ವಾಸುದೇವನು ಈ ಮಾತುಗಳನ್ನು ಹೇಳಿ ವಿಶ್ವರೂಪವನ್ನು ತೊರೆದು ತನ್ನ ಅವತಾರದ ರೂಪವಂದರೆ ವಸುದೇವನ ಮನೆಯಲ್ಲಿ ಹುಟ್ಟಿದ ಕೃಷ್ಣನ ರೂಪವನ್ನು ಮತ್ತೆ ತೋರಿಸ್ದ. ಅಲ್ಲಿಗೆ ವಿಶ್ವರೂಪ ಮುಗೀತು. ಅಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯವರ್ಪುರ್ ಮಹಾತ್ಮ. ಮತ್ತು ಅಂಜಿಕೊಂಡಿರುವ ಅರ್ಜುನನನ್ನು ಮತ್ತೆ ಪ್ರಸನ್ನವಾದ ದೇಹವುಳ್ಳವನಾಗಿ ಮಾಡಿ ಮಹಾತ್ಮನು ಸಮಾಧಾನಗೊಳಿಸ್ತಾನೆ. ಕೃಷ್ಣನು ಅರ್ಜುನನಿಗೆ ಸಮಾಧಾನ ಮಾಡ್ತಾನೆ. ಆಯ್ತಪ್ಪ, ಭಯ ಬಿದ್ದೋಗಿದ್ದಿ, ಆಯಿತು, ನಾನು ಆ ರೂಪನ ತೆಗೆದುಬಿಡ್ತೀನಿ, ಗೊಗ್ಗಯ್ಯನ ರೂಪ. ಇವಾಗ ನಾನು ಮಾಮೂಲಿಯಾಗಿ ಕೃಷ್ಣನ ರೂಪದಲ್ಲೇ ನಿನ್ನ ಸಖನಾಗಿ ಸ್ನೇಹಿತನಾಗಿ ಇರ್ತೀನಿ ಅಂತ ತನ್ನ ಹಿಂದಿನ ರೂಪವನ್ನು ಧರಿಸ್ಕೊಂಡ ಅಂತ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ. ಈಗ ಅರ್ಜುನ ಕೃಷ್ಣನಿಗೆ ಮತ್ತೆ ಹೇಳ್ತಾ ಇದ್ದಾನೆ. ದೃಷ್ಟ್ವ ಏದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ. ಎಲೈ ಜನಾರ್ದನನೇ, ನನ್ನ ಗೆಳೆಯನಾದ ನಿನ್ನ ಸೌಮ್ಯವಾದ ಪ್ರಸನ್ನವಾದ ಈ ಮನುಷ್ಯ ರೂಪವನ್ನು ಕಂಡು ಇದಾನೀಂ ಅಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ. ಈಗ ಪ್ರಸನ್ನಚಿತ್ತನು, ಸ್ವಸ್ಥ ಪ್ರಕೃತಿಯುಳ್ಳವನು, ಸ್ವಸ್ಥ ಸ್ವಭಾವವುಳ್ಳವನು ಆಗಿರುವೆನು ಅಂತ ಕೃಷ್ಣನಿಗೆ ಅರ್ಜುನ, ಅಪ್ಪಪ್ಪ ಆಯ್ತಪ್ಪ, ನನ್ನ ಕಷ್ಟಗಳೆಲ್ಲ ಮುಗೀತು, ಇವಾಗ ನಾನು ಮೊದಲೇ ಅರ್ಜುನನಾದೆ. ಇವಾಗ ನನ್ನ ಮನಸ್ಸಲ್ಲಿ ಭಯ ಇಲ್ಲ, ಬರೀ ಪ್ರೀತಿನೇ ಇದೆ, ಧೈರ್ಯ ಇದೆ, ಸಂತೋಷ ಇದೆ. ಇಷ್ಟೊತ್ತು ಭಯದಿಂದ ನಡುಗು ಹೋಗಿದ್ದೆ, ಆದ್ದರಿಂದ ಇವಾಗ ನಾನು ಸರಿ ಹೋಗಿದ್ದೀನಿ ಅಂತ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಈಗ ತಿರ್ಗಾ ಮತ್ತೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಸುದುದರ್ಶಮಿದಂ ರೂಪಂ
ದೃಷ್ಟವಾನಸಿ ಯನ್ಮಮ. ಸುದುರ್ಶ್ಯಮಂ, ಸುದುರ್ಶ್ಯಮಂ ಅಂದರೆ ಅತ್ಯಂತ ಬಲು ಕಷ್ಟಕರವಾದದ್ದು ಈ ರೂಪವನ್ನು ನೋಡೋದು. ಯಾವುದನ್ನು? ವಿಶ್ವರೂಪವನ್ನು. ಸುದುದರ್ಶವಾದ ಬಲು ಕಷ್ಟದಿಂದ ಮಾತ್ರ ಕಾಣಬಹುದಿರುವ ಈ ನನ್ನ ಯಾವ ರೂಪವನ್ನು ಕಂಡಿರುವೆಯೋ ಈ ನನ್ನ ರೂಪವನ್ನು ದೇವ ಅಪ್ಯಸ್ಯ ರೂಪಸ್ಯ ನಿತ್ರಂ ದರ್ಶನಕಾಂಕ್ಷಿಣಕ. ದೇವತೆಗಳು ಕೂಡ ಪ್ರತಿನಿತ್ಯವೂ ತವಕ ಪಡ್ತಾ ಇರ್ತಾರೆ. ಆಯಿತು, ಅವರೆಲ್ಲ ದೇವತೆಗಳೇ, ಸಿದ್ಧರು, ತಪರ್ಷಿಗಳು, ಬ್ರಹ್ಮರ್ಷಿಗಳು, ಋಷಿಗಳು. ಅವ್ರಿಗೂ ಕೂಡ ಜೀವನದಲ್ಲಿ ಒಂದು ಆಸೆ, ಆ ಭಗವಂತನ ವಿಶ್ವರೂಪನ ಒಂದು ಸರಿ ನೋಡಬೇಕಲ್ಲ ಅಂತ ಅವಕ್ಕೋಸ್ಕರ ತವಕ ಪಡ್ತಾ ಇರ್ತಾರೆ. ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣ. ದರ್ಶನ ಮಾಡಲೇಬೇಕು, ಅದರಿಂದ ಅದಕ್ಕೋಸ್ಕರ ಅವರೂ ಕೂಡ ಕಾಯ್ತಾ ಇರ್ತಾರೆ. ಆದರೆ ಅವರೆಷ್ಟು ಎಷ್ಟು ಯುಗಗಳಿಂದ ಕಾದರೂ ಕೂಡ ಅವರು ಇದುವರೆಗೂ ಕಂಡಿರುವುದೂ ಇಲ್ಲ, ಮುಂದೆ ಕಾಣುವುದೂ ಇಲ್ಲ. ಅಂತಹ ಒಂದು ವಿಶ್ವರೂಪವನ್ನು ಕೃಷ್ಣ ತನ್ನ ದಿವ್ಯ ದೃಷ್ಟಿಯನ್ನು ಕೊಟ್ಟು ಅರ್ಜುನನಿಗೆ ತೋರಿಸ್ದ. ನಮ್ಮ ಅದೃಷ್ಟ ನಾವು ಅದನ್ನು ಕೇಳಿ ತಿಳ್ಕೊತಾ ಇದ್ದೀವಿ. ಇದು ಭಾಳ ಮುಖ್ಯ. ಇವಾಗ ಎಷ್ಟೋ ಜನ ಇದು ತಿಳ್ಕೊಳ್ಳೋದ್ವಲ್ಲ, ಕೇಳಾದರೂ ತಿಳ್ಕೊತಾ ಇದ್ದೀವಲ್ಲ, ಅದು ನಮ್ಮ ಸೌಭಾಗ್ಯ. ನ ಅಹಂ ವೇದೈರ್ ನ ತಪಸ ನ ದಾನೇನ ನ ಚ ಯಜ್ಞಯ. ನಾನು ಈ ಒಂದು ವಿಶ್ವರೂಪ ದರ್ಶನದಿಂದ ಕಾಣಿಸ್ಕೋಬೇಕಾದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ 4 ವೇದಗಳನ್ನು ಅಧ್ಯಯನ ಮಾಡಿದ್ರೂ ಆಗಲ್ಲ. ಉಗ್ರವಾದ ಚಾಂದ್ರಾಯಣವೇ ಮುಂತಾದ ತಪಸ್ಸಿನಿಂದಲೂ ಆಗಲ್ಲ. ಭೂಮಿ, ಹಿರಣ್ಯವೇ ಅಂದರೆ ಚಿನ್ನ, ಬೆಳ್ಳಿ, ಭೂಮಿ ಇವುಗಳನ್ನು ದಾನ ಮಾಡಿದ್ರೂ ಕೂಡ ಆಗಲ್ಲ. ಇಜೆ ಅಂದರೆ ಯಜ್ಞ ಅಂತ. ನ ಇಜೆಯ ಅಂದರೆ ಯಜ್ಞಗಳನ್ನು ಮಾಡಿದರೂ ಕೂಡ ಆಗೋದಿಲ್ಲ. ದೃಷ್ಟವಾನಸಿ ಮಾಂ ಯಥಾ, ಈ ರೀತಿಯಲ್ಲಿ ನಾನು ನಿನಗೆ ತೋರಿಸಿರುವ ಪ್ರಕಾರದಿಂದ ನೀನು ನನ್ನನ್ನು ಹೇಗೆ ನೋಡಿರುವೆಯೋ ಹಾಗೆ ನೋಡುವುದಕ್ಕೆ ಶಕ್ಯವಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಮತ್ತು ಹೇಗೆ ನೋಡೋದು? ಯಜ್ಞ ಮಾಡುವಾಗಿಲ್ಲ, ತಪಸ್ ಮಾಡಿದ್ರೂ ಪ್ರಯೋಜನ ಇಲ್ಲ, ವೇದಗಳ ಉಪನಿಷತ್ತುಗಳು ಓದಿದ್ರೂ ಪ್ರಯೋಜನ ಇಲ್ಲ. ಮತ್ತು ಹೇಗೆ ವಿಶ್ವರೂಪ ನೋಡೋದು ಅಂದರೆ ಭಕ್ತ್ಯಾ ತ್ವನ್ ಅನ್ಯಯ ಶಕ್ಯ. ಅರ್ಜುನ ಅನನ್ಯವಾದ ಭಕ್ತಿಯನ್ನು ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ಈ ವಿಶ್ವರೂಪವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರನೇ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ತನಕ ಭಕ್ತಿ ಯೋಗ ಅಂತಲೇ ಕರೀತಾರೆ. ಇದರಲ್ಲಿ ಭಕ್ತಿಗೆ ಪ್ರಧಾನ. ಆದ್ದರಿಂದ ಇದರಲ್ಲಿ ಭಕ್ತಿಯನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಪರಂತಪನಾದ ಅರ್ಜುನನೇ, ಅನನ್ಯವಾದ ಭಕ್ತಿಯಿಂದ ಈ ನನ್ನ ವಿಶ್ವರೂಪವನ್ನು ನೋಡ್ಬೋದು. ಅದು ಬಿಟ್ಟು ಭಕ್ತಿ ಇಲ್ಲದೆ ಬೇರೆ ಯಾವ ಮಾರ್ಗದಿಂದಲೂ ಕೂಡ, ಅದು ಕರ್ಮಯೋಗವೇ ಆಗಲಿ, ಜ್ಞಾನ ಮಾರ್ಗವೇ ಆಗಲಿ, ಹಠ ಮಾರ್ಗವೇ ಆಗಲಿ, ಯಾವ ಮಾರ್ಗದಿಂದಲೂ ಕೂಡ ಸಾಧ್ಯವೇ ಇಲ್ಲ. ಜ್ಞಾತುಂ ದೃಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಜ್ಞಾತುಂ ತತ್ವದಿಂದ, ಜ್ಞಾತುಂ ದ್ರಷ್ಟುಂಚ ತತ್ವೇನ. ತತ್ವೇನ ಅಂದರೆ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದನ್ನೇ ತತ್ವ ಅಂತ ಹೇಳ್ತಾರೆ. ಇವಾಗ ತತ್ವಶಾಸ್ತ್ರ, ಫಿಲಾಸಫಿ ಅಂತೀವಿ. ಏನು? ಈ ಜಗತ್ತು ಎಲ್ಲಿ ಸೃಷ್ಟಿಯಾಯಿತು, ಎಲ್ಲಿ ಹೋಗಿ ಪ್ರಳಯವಾಗುತ್ತೆ, ಯಾವುದ್ರ ಮೇಲೆ ನಿಂತಿದೆ, ಅವನ್ನೆಲ್ಲ ಹೇಗಿದೆಯೋ ಹಾಗೆ ಅಂದರೆ ಸತ್ಯ. ಸತ್ಯವನ್ನು ತಿಳ್ಕೊಳ್ಳೋದೇ ತತ್ವಶಾಸ್ತ್ರ, ಫಿಲಾಸಫಿ. ಆದ್ದರಿಂದ ಜ್ಞಾತುಂ ದ್ರಷ್ಟುಂಚ ತತ್ವೇನ, ತತ್ವದಿಂದ ಅಂದರೆ ಇದ್ದದ್ದು ಇದ್ದಕ್ಕಿದ್ದಂತೆ ಜ್ಞಾತುಂ ತಿಳ್ಕೊಳ್ಳೋದಕ್ಕೆ, ದ್ರಷ್ಟುಂ ನೋಡೋದಕ್ಕೆ, ಮತ್ತು ಪ್ರವೇಷ್ಟುಂ ಅದನ್ನು ಸೇರಿಕೊಳ್ಳುವುದಕ್ಕೂ ಕೂಡ ಶಕ್ತನಾಗ್ತಾನೆ. ಯಾರು? ಅನನ್ಯ ಭಕ್ತಿಯಿಂದ ಕೃಷ್ಣನನ್ನು ಪೂಜಿಸುವವನು ಮಾತ್ರ ಈ ಒಂದು ವಿಶ್ವರೂಪವನ್ನು ನೋಡುವುದಕ್ಕೆ ಸಾಧ್ಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಯಾಕೆ ತೋರಿಸ್ದ? ಅರ್ಜುನನು ಶ್ರೀಕೃಷ್ಣನ ಪರಮ ಭಕ್ತ. ಅವನು ಅನನ್ಯವಾಗಿ ಚಿಂತನೆ ಮಾಡ್ತಾ ಇರ್ತಾನೆ. ಅವನು ಅನನ್ಯ ಅಂದರೆ ಬೇರೆ ಯಾವುದನ್ನು ಒಂದು ಕ್ಷಣವೂ ಬಿಡದೆ ಒಂದೇ ಚಿಂತನೆಯಲ್ಲಿ ತೊಡಗಿರೋದೇ ಅನನ್ಯ. ಅನ್ಯ ಅಂದರೆ ಬೇರೆ, ಅನನ್ಯ ಅಂದರೆ ಬೇರೆ ಇಲ್ಲದೆ ಇರೋದು. ಸದಾಕಾಲ ಭಗವಂತ ಕೃಷ್ಣನ ಚಿಂತನೆಯಲ್ಲೇ ತೊಡಗಿದರೆ ಅದು ಅನನ್ಯ ಚಿಂತನೆ. ಅವನಿಗೆ ವಿಶ್ವರೂಪ ದರ್ಶನ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ.
ಆಮೇಲೆ ಬರೀ ಭಕ್ತನಾಗಿದ್ದರೆ ಸಾಲದು, ಇಷ್ಟೆಲ್ಲ ಸಾಧನೆಗಳು ಮಾಡಿದ್ರೆ ಮಾತ್ರ ವಿಶ್ವರೂಪ ದರ್ಶನ ಆಗುತ್ತೆ. ಯಾವ್ಯಾವ ಸಾಧನೆಗಳು? ಮತ್ಕರ್ಮ ಕ್ರೋತ್, ನನಗಾಗಿ ಕರ್ಮಗಳನ್ನು ಮಾಡಿದವನು, ಅಂದರೆ ನಾನೇ ಪರಮಗತಿ ಎಂದು ಅದನ್ನು ಹೊಂದುವುದಕ್ಕಾಗಿಯೇ ಕರ್ಮಗಳನ್ನು ಮಾಡುವುದು ಮತ್ಕರ್ಮ. ಅದೇ ಕರ್ಮಯೋಗ. ಅಂದರೆ ಇವಾಗ ಕರ್ಮಯೋಗದಲ್ಲಿ ನಾವು ಕರ್ಮಗಳನ್ನು ಮಾಡ್ತಾ ಇರುವಾಗ ಕರ್ಮಗಳನ್ನು ಮಾಡುವ ಉದ್ದೇಶ ಅದರನ್ನು ಫಲವನ್ನು ಅನುಭವಿಸೋದಲ್ಲ, ಅದರಿಂದ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಂಡು ಮೋಕ್ಷವನ್ನು ಸಂಪಾದನೆ ಮಾಡೋದು. ಅದೇ ಮತ್ಕರ್ಮ. ಇವಾಗ ನಾವೇನೋ ಒಂದು ಕರ್ಮ ಮಾಡ್ತಾ ಇದ್ದೀವಿ, ಅದರಿಂದ ಏನೋ ಒಂದು ಫಲ ಬರುತ್ತೆ, ಸುಖವೋ ದುಃಖವೋ ಏನೋ ಒಂದು ಫಲ ಬರುತ್ತೆ. ನಮಗೆ ಆ ಫಲಗಳಲ್ಲಿ ಆಸಕ್ತಿ ಇಲ್ಲ, ಅದನ್ನು ಅನುಭವಿಸಬೇಕು ಅನ್ನುವ ಇಚ್ಛೆಯೂ ಇಲ್ಲ. ನಮ್ಮ ಪ್ರಾರಬ್ಧ ಕರ್ಮವನ್ನು ದಿನ ಒಂದೊಂದೇ ಕಳ್ಕೊಂಡು ಕೊನೆಗೆ ಭಗವಂತನ ಕಡೆಗೆ ಹೋಗೋದೇ ಅದರ ಉದ್ದೇಶ. ಆ ರೀತಿಯಲ್ಲಿ ನಾವು ಕರ್ಮಗಳನ್ನು ಮಾಡಿದಾಗ ಅದು ಮತ್ಕರ್ಮ ಅನಿಸ್ಕೊಳ್ಳುತ್ತೆ. ಸೊ ಮತ್ಕರ್ಮ ಕ್ರೋಧ್, ಆ ರೀತಿಯಲ್ಲಿ ಯಾರು ಕರ್ಮಗಳನ್ನು ಮಾಡ್ತಾ ಇರ್ತಾರೋ. ಮತ್ ಪರಮೋ, ಬರೀ ನನಗೆ ಕರ್ಮಗಳನ್ನು ಮಾಡುವುದಲ್ಲ, ನನ್ನನ್ನೇ ಪರಮಗತಿ ಎಂದು ಯಾರು ತಿಳ್ಕೊಂಡಿರ್ತಾನೋ ಅವನು ಮತ್ಪರಹ. ಅಂದರೆ ಜೀವನದಲ್ಲಿ ಬೇರೆ ಯಾವ ಗುರಿಯೂ ಇಲ್ಲ, ಯಾವ ಉದ್ದೇಶವೂ ಇಲ್ಲ, ಒಂದೇ ಉದ್ದೇಶ ಆ ಪರಬ್ರಹ್ಮ ಸ್ವರೂಪವನ್ನು ನೋಡಬೇಕು. ಆ ರೀತಿ ಅದಕ್ಕಿಂತಲೂ ಹೆಚ್ಚಿನದು ಈ ಜಗತ್ತಿನಲ್ಲಿ ಏನೂ ಇಲ್ಲ, ಮೋಕ್ಷಕ್ಕಿಂತಲೂ ಹೆಚ್ಚಿನದು ಏನೂ ಇಲ್ಲ. ಈ ರೀತಿಯಲ್ಲಿ ಯಾರು ತಿಳ್ಕೊಂಡಿರ್ತಾರೋ ಅವರು ಮತ್ಪರಮೋ, ಅವರು ಮತ್ಪರರು, ಹಾಗಿರಬೇಕು. ಆಮೇಲೆ ಮದ್ಭಕ್ತಃ, ನನ್ನನ್ನೇ ಎಲ್ಲ ಪ್ರಕಾರಗಳಿಂದಲೂ ಸಂಪೂರ್ಣ ಮನಸ್ಸಿನಿಂದ ಸರ್ವ ಉತ್ಸಾಹದಿಂದ ಭಜಿಸುತ್ತಿರುವವನೇ ಮದ್ಭಕ್ತಃ. ಭಜಿಸು ಅಂದರೆ ಅನನ್ಯವಾಗಿ ಒಂದು ಜೊತೆಗೆ ಸೇರ್ಕೊಳ್ಳೋದನ್ನೇ ಭಜನೆ ಅಂತ ಕರೆಯೋದು. ಭಜ್ ಅಂದರೆ ಒಂದನ್ನು ಸೇರ್ಕೊಳ್ಳೋದು. ಈಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ಪರಬ್ರಹ್ಮನನ್ನು ಸೇರಿಕೊಂಡ್ರೆ ಅದನ್ನು ಭಜ್ ಅಂತ ಕರೀತಾರೆ. ಆ ರೀತಿ ಸೇರ್ಕೊಳ್ಳೋನೇ ಭಕ್ತ. ಅದಕ್ಕೆ ಮಾರ್ಗಗಳಿರ್ಬೋದು, ಯಾವುದು ಧ್ಯಾನ ಇರ್ಬೋದು, ಯೋಗ ಇರಬಹುದು, ಇನ್ನೊಂದಿರ್ಬೋದು. ಇವೆಲ್ಲ ಮನಸ್ಸನ್ನು ಭಗವಂತನಲ್ಲಿ ಸೇರಿಸೋದಕ್ಕೆ ಸಾಧನಗಳಷ್ಟೇ ಅವೆಲ್ಲ. ಆದ್ದರಿಂದ ಮದ್ಭಕ್ತಃ ಸಂಘವರ್ಜಿತ, ಹೆಂಡತಿ, ಧನ, ಮಕ್ಕಳು, ಸ್ನೇಹಿತರು, ಹೆಂಡತಿ, ನೆಂಟರು, ಬಳಗ ಇವರಲ್ಲಿ ಸಂಘವಿಲ್ಲದವನು ಸಂಘವರ್ಜಿತ. ಸಂಘ ಅಂದರೆ ಪ್ರೀತಿ ಮತ್ತು ಸ್ನೇಹ ಅಂತ ಅರ್ಥ. ಅವರಲ್ಲಿ ಪ್ರೀತಿಯೂ ಇರಲ್ಲ, ಸ್ನೇಹವೂ ಇರಲ್ಲ. ಕರ್ತವ್ಯ ದೃಷ್ಟಿಯಿಂದ ಅವ್ರ ಜೊತೆಗಿರೋದಕ್ಕೆ ಯಾರಿರ್ತಾನೋ ಅವನು ಸಂಘವರ್ಜಿತ. ನಿರ್ವೈರಃ ಸರ್ವಭೂತೇಷು, ಯಾವ ಪ್ರಾಣಿಗಳಲ್ಲಿಯೂ ತನಗೆ ಅತ್ಯಂತವಾಗಿ ಅಪಕಾರವನ್ನು ಯಾರು ಮಾಡೋದಕ್ಕೆ ಹೊರಟಿರ್ತಾರೆ ಅವರಲ್ಲೂ ಕೂಡ ಶತ್ರು ಭಾವನೆ ಇರಬಾರ್ದು. ಅತ್ಯಂತ ಶತ್ರುಗಳನ್ನು ಕೂಡ ಇದು ವೈರಭಾವನೆಯಿಂದ ನೋಡದೇ ಇರೋನು ನಿರ್ವೈರಃ. ಆ ರೀತಿಯಲ್ಲಿ ಯಹ ಸ ಮಾಂ ಯೇತಿ ಪಾಂಡವ, ಇಂತಹ ನನ್ನ ಭಕ್ತನು ಯಾರಿರ್ತಾನೋ ಅವನು ನನ್ನನ್ನು ಹೊಂದುತ್ತಾನೆ. ಅವನು ವಿಶ್ವರೂಪವನ್ನು ನೋಡೋದೊಂದೇ ಅಲ್ಲ, ಪ್ರವಿಶಂತಿ, ಅದನ್ನು ಹೋಗಿ ಸೇರ್ಕೊಂಡ್ಬಿಡ್ತಾನೆ, ಅಂದರೆ ಪರಬ್ರಹ್ಮವೇ ಆಗೋಗ್ತಾನೆ. ಅಲ್ಲಿಗೆ ಮೋಕ್ಷ ಪ್ರಾಪ್ತಿಯಾಯಿತು ಅಂತ ಅರ್ಥ. ಸೊ ಇಲ್ಲಿಗೆ 11ನೇ ಅಧ್ಯಾಯದ ವಿಶ್ವರೂಪ ದರ್ಶನದ ಅಧ್ಯಾಯ ಮುಗೀತಾ ಇದೆ. ಈಗ ಪ್ರಶ್ನೋತ್ತರಗಳಿದ್ರೆ ತಗೊಳ್ಳಿ.